ಸಚಿವಾಲಯದ ಅಧೀನದಲ್ಲಿರುವ NIMSME ಸಂಸ್ಥೆಯ ಗವರ್ನರ್ ಕೌನ್ಸಿಲ್ ಸದಸ್ಯರಾಗಿ ಡಾಕ್ಟರ್ ಕೆ ನಾಗರಾಜು ನೇಮಕಗೊಂಡಿದ್ದಾರೆ. ಕೋಲಾರ ತಾಲೂಕಿನ ಉದ್ಯಮಿಯಾಗಿರುವ ಡಾಕ್ಟರ್ ಕೆ ನಾಗರಾಜುರವರನ್ನು ಈ ಮಹತ್ವದ ಹುದ್ದೆಗೆ ನೇಮಕ ಮಾಡಲಾಗಿದೆ. ನೇಮಕದ ಹಿನ್ನೆಲೆಯಲ್ಲಿ ಮಾಲೂರಿನಲ್ಲಿ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಿಸಿದರು. ಅಭಿಮಾನಿಗಳು ಪರಸ್ಪರ ಸಿಹಿ ಹಂಚಿಕೊಂಡು ಡಾಕ್ಟರ್ ಕೆ ನಾಗರಾಜುರವರಿಗೆ ಶುಭಾಶಯ ಕೋರಿದರು. ಈ ನೇಮಕವು ಕೋಲಾರ ಜಿಲ್ಲೆಯ ಉದ್ಯಮ ವಲಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದರು. ಡಾಕ್ಟರ್ ಕೆ ನಾಗರಾಜು ಮಾತನಾಡಿ, ಕೇಂದ್ರ ಸರ್ಕಾರದ ಪ್ರಮುಖ ಸಂಸ್ಥೆಯ ಗವರ್ನರ್ ಕೌನ್ಸಿಲ್ ಸದಸ್ಯರಾಗಿ ನೇಮಕವಾಗಿರುವುದು ಹೆಮ್ಮೆಯ ಸಂಗತಿ ಎಂದರು. ತಮ್ಮ ಮೇಲೆ ವಿಶ್ವಾಸವಿಟ್ಟು ಈ ಜವಾಬ್ದಾರಿ ನೀಡಿದ ಕೇಂದ್ರ ಸರ್ಕಾರಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ತಬಲಾ ನಾರಾಯಣಸ್ವಾಮಿ, ಅಪ್ಪಿರಾಜು ಹಾಗೂ ದಲಿತ ಸಮಿತಿ ತಾಲೂಕು ಸಂಚಾಲಕ SM ವೆಂಕಟೇಶ್ ಉಪಸ್ಥಿತರಿದ್ದರು. ನಂಜುಂಡಪ್ಪ, ರಾಜೀವ್ ನಗರ, ಅಂಬರೀಶ್ ಸೇರಿದಂತೆ ಡಾಕ್ಟರ್ ಕೆ ನಾಗರಾಜುರವರ ಸ್ನೇಹಿತರು ಮತ್ತು ಹಿತೈಷಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಎಲ್ಲರೂ ಡಾಕ್ಟರ್ ಕೆ ನಾಗರಾಜುರವರಿಗೆ ಅಭಿನಂದನೆ ಸಲ್ಲಿಸಿ ಅವರ ಮುಂದಿನ ಕಾರ್ಯಗಳಿಗೆ ಶುಭ ಹಾರೈಸಿದರು. ಕ್ಷಣ ಮಾಹಿತಿಗಾಗಿ ಒಂದು ಇನ್ಸ್ಟಿಟ್ಯೂಟ್, ಆ ಇನ್ಸ್ಟಿಟ್ಯೂಟ್ಗೆ ಇವತ್ತು ನನ್ನ ಕೇಂದ್ರ ಸರ್ಕಾರ ಗವರ್ನೆನ್ಸ್ ಬಾಡಿ ಮೆಂಬರನ್ನು ಮಾಡಿದ್ದಾರೆ. ಅಂದರೆ ಗವರ್ನೆನ್ಸ್ ಬಾಡಿ ಮೆಂಬರ್ ಅಂದರೆ ಆಡಳಿತ ಮಂಡಳಿಯ ಒಂದು ಸದಸ್ಯನಾಗಿ ಮಾಡಿದ್ದಾರೆ. ಈ ಒಂದು ಆಡಳಿತ ಮಂಡಳಿಯಲ್ಲಿ ನಾವು ಸುಮಾರು ಒಂದು 18 ಜನ ಇರ್ತೀವಿ. ಅದರಲ್ಲಿ ಮುಖ್ಯವಾಗಿ ಚೇರ್ಮನ್ ಬಂದು ಕ್ಯಾಬಿನೆಟ್ ಮಿನಿಸ್ಟರ್ ಜಿತನ್ ರಾಮಂಜಿ ಅವರು ಇರ್ತಾರೆ. ಮತ್ತು ಚೇರ್ಪರ್ಸನ್ ಬಂದು ಶೋಭಾ ಕರಂದ್ಲಾಜೆ ಮೇಡಮ್ ಇರ್ತಾರೆ. ಅಂದರೆ ಅವರು MOS ಮಿನಿಸ್ಟ್ರಿ ಆಫ್ ಸ್ಟೇಟ್ ಏನಕ್ಕೆ MSME ಮತ್ತು ಲೇಬರ್ ಖಾತೆಗೆ ಅವರಿರ್ತಾರೆ. ಮತ್ತು ವೈಸ್ ಚೇರ್ಪರ್ಸನ್ ಬಂದು ಸೆಕ್ರೆಟ್ರಿ ಟು ದ MSME ಗೌರ್ಮೆಂಟ್ ಆಫ್ ಇಂಡಿಯಾ ಅವರಿರ್ತಾರೆ. ಅದು ಬಿಟ್ಟು ಇದು ಉಳಿದಂತೆಲ್ಲ ನಾನು ಸಹ ಸೇರಿ ಅಡಿಷನಲ್ ಸೆಕ್ರೆಟ್ರಿ, ಜಾಯಿಂಟ್ ಸೆಕ್ರೆಟರಿ ಟು ದ MSME, ಆಯಿಲ್ ಬೋರ್ಡ್ ಚೇರ್ಮನ್ ಮತ್ತು ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್, KVIC ಖಾದಿ ವಿಲೇಜ್ ಇಂಡಸ್ಟ್ರಿಯಲ್ ಕಮಿಷನ್ನ ನ್ಯಾಷನಲ್ CEO, ಅದ್ರ ಜೊತೆಗೆ ಸಿಡ್ಬಿ ಬ್ಯಾಂಕ್ ಚೇರ್ಮನ್, ಇವರೆಲ್ಲ ಸಹ ನಾವು ಮೆಂಬರ್ಸ್ ಇರ್ತೀವಿ. ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಭಾಳಷ್ಟು ಜನ IAS ಆಫೀಸರ್ಗಳಿರ್ತಾರೆ. ಹಾಗಾಗಿ ಅಂದರೆ ಎಲ್ಲ ಒಂದು ಇಲಾಖೆಗಳಿಂದ ಆ MSMEಗೆ ಯಾವ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಒಂದು ವಿಂಗ್ಗಳಿಂದ ಇರ್ತಕ್ಕಂಥ ಎಲ್ಲ ಇವರನ್ನ ಸಹ IAS ಆಫೀಸರ್ನ ಸಹ ಇದರಲ್ಲಿ ಇದು ಮಾಡಿದ್ದಾರೆ. ನಾನ್ ಅಫಿಷಿಯಲ್ ಅಂದರೆ ಅಫಿಷಿಯಲ್ ಬಿಟ್ಟು ನಾನ್ ಅಫಿಷಿಯಲ್ ಆಗಿ ನಮ್ಮನ್ನು ನಾಮಿನೇಟ್ ಮಾಡಿರ್ತಕ್ಕಂಥವ್ರು ಕೇವಲ ನಾವು ಇದೊಂದು 7 ಜನ ಇದ್ವಿ. ಆ 7 ಜನದಲ್ಲಿ ಸಹ ನನ್ನೊಬ್ಬನ ಗುರುತಿಸಿ ಏನು ಇವತ್ತು ಕೇಂದ್ರ ಸರ್ಕಾರ ನನಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ, ನೇಮಕ ಮಾಡಿದೆ. ನಾನು ಕೇಂದ್ರ ಸರ್ಕಾರಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ, ಬಿಹಾರದ ಮಾವಿನ ಸಂಸ್ಕರಣಾ ಘಟಕ ಅಂತೇಳಿ ಒಂದು ಮಾಡಿ ಆ ಮ್ಯಾಂಗೋದಲ್ಲಿ ಬರ್ತಕ್ಕಂಥ ಪಲ್ಪ್ ಆಗಿರ್ಬೋದು ಅಥವಾ ಜ್ಯೂಸ್, ಈಗ ಆಂಧ್ರದಲ್ಲಿದೆ ಜ್ಯೂಸ್, ಆ ಜ್ಯೂಸ್ ಮಾಡ್ತಕ್ಕಂಥ ಅದೇ ಥರ ಸೇಮ್ ಫ್ಯಾಕ್ಟ್ರಿ ಇಲ್ಲಿ ಮಾಡಿದಾಗ ನಮ್ಮಲ್ಲಿ ಬೆಳೀತಕ್ಕಂಥ, ಯಾಕಂದರೆ ವಿಶ್ವಕ್ಕೆ ಪ್ರಖ್ಯಾತವಾದಂಥ ಸ್ಥಳ ನಮ್ಮದು, ಯಾವುದು ಮ್ಯಾಂಗೋ ಬೆಳೆಯೋದು ನಮ್ಮ ಇಡೀ ವಿಶ್ವಕ್ಕೆ ಫೇಮಸ್ ಆದಂಥ ಒಂದು ಪ್ಲೇಸ್. ಅದನ್ನು ನಾವು ದೇಶದಂತ ಪ್ರಸರಬೇಕಾಗಿದೆ, ನಮ್ಮ ಒಂದು ಪ್ರಖ್ಯಾತಿಯನ್ನು. ಆ ಒಂದು ನಮ್ಮ ಏನು ಶ್ರೀನಿವಾಸಪುರದಲ್ಲಿ ಬೆಳೀತಕ್ಕಂಥ ಆ ಮ್ಯಾಂಗೋನ ಬರೀ ದೇಶಕ್ಕೆ ಮಾತ್ರ ಅಲ್ಲ, ಪ್ರಪಂಚಕ್ಕೂ ಸಹ ನಾವು ತೋರಿಸ್ಕೊಡ್ಬೇಕಾಗಿದೆ. ಇಲ್ಲಿ ನಾವು ಉತ್ತಮವಾದಂಥ ಕ್ವಾಲಿಟಿ ಇರ್ತಕ್ಕಂಥ ರುಚಿಯಾದ ಮಾವನನ್ನು ಬೆಳಿತೀವಿ ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಸಹ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ನಾನು ಚಾರ್ಜ್ ತಗೊಂಡಿಲ್ಲ. ಅಲ್ಲಿ ಕೇಂದ್ರ ಸರ್ಕಾರದ ಸೂಕ್ಷ್ಮ, ಅತಿ ಸೂಕ್ಷ್ಮ ಮತ್ತು ಮಧ್ಯಮ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಕರ್ನಾಟಕದಿಂದ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಕಲ್ಲಂಡೂರು ಡಾಕ್ಟರ್ R ನಾಗರಾಜ್ ಸರ್ಗೆ ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ಅಲ್ಲದೆ ಇವತ್ತು ಕೋಲಾರ ಜಿಲ್ಲೆಗೆ ಒಂದು ಕಳಶ ಕೀರ್ತಿಪ್ರಿಯರಾಗಿದ್ದಾರೆ. ಯಾಕಂದರೆ ಇವತ್ತು ಕೇವಲ ಒಂದು ವೈದ್ಯ ವೃತ್ತಿಯಲ್ಲೇ ಅಲ್ಲ, ಸಮಾಜಮುಖಿ ಸೇವೆಗಳಲ್ಲಿ ತೊಡಗಿಸ್ಕೊಂಡು ಬಡ ವಿದ್ಯಾರ್ಥಿಗಳಿಗೆ ಮತ್ತು ಬಡವರಿಗೆ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸಹಾಯ ಮಾಡ್ತಾ ಒಂದು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿರ್ತಾರೆ. ಮುಂದೆ ಏನು ಕಳೆದ ಬಾರಿ MLC ಎಲೆಕ್ಷನ್ ಸಹ ನಿಂತು ಪರಾಭವಗೊಂಡಿದ್ರು. ಆದರೆ ಮುಂದಿನ ದಿನಗಳಲ್ಲಿ MLCನೂ ಸಹ ಆಗಲಿ, ಏನು ಕೇಂದ್ರ ಸರ್ಕಾರದ ಒಂದು ನಿಗಮದ ಸದಸ್ಯರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ತುಂಬ ಸಂತಸದ ವಿಚಾರ ಆಗಿದೆ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಗೆ ಅವ್ರು ಏನು ಹೇಳಿದ್ರು, ಈಗ ಮಾವು ಸಂಸ್ಕರಣಾ ಘಟಕ ಮತ್ತು ಟೊಮೆಟೊದಿಂದ ಏನೆಲ್ಲ ಬೆಳೆ ಸಾಧ್ಯ ಆಗುತ್ತೆ ಬಳಸಲಿಕ್ಕೆ, ಅಂದರೆ ಸಾಸ್ ಆಗ್ಬೋದು ಅಥವಾ ಇದು ನಮ್ಮ ಮಾವಿನ ಹಣ್ಣಿಂದ ಉಪ್ಪಿನಕಾಯಿ ಆಗ್ಬೋದು, ಜ್ಯೂಸ್ ಆಗ್ಬೋದು. ಅದೇ ರೀತಿ ಎಲ್ಲ ಮಾವಿಗೆ ಮತ್ತು ಟೊಮೆಟೊ ಹಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಇದರಲ್ಲಿ ವೇಸ್ಟ್ ಆಗದೇನೆ ರೈತರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ ದಯವಿಟ್ಟು ಒಂದು ಸಂಸ್ಕರಣಾ ಘಟಕವನ್ನು ಮಾಡಲಿ. ಯಾಕಂದರೆ ಇವರು ನಿತೀಶ್ ಕುಮಾರ್ ಅವರ ಇದರಲ್ಲಿರೋದ್ರಿಂದ ಈಗ ಕನಿಷ್ಠ ಪಕ್ಷ ನಿತೀಶ್ ಕುಮಾರ್ ಅವರು ಸಹ ಅಧಿಕಾರ ಇದೆ.
ದಯವಿಟ್ಟು ಅವ್ರ ಹತ್ರ ಒತ್ತಡ ಹಾಕಿ ನೀವೊಂದು ಕೋಲಾರ ಜಿಲ್ಲೆಗೆ ನಿಮ್ಮದೇ ಆಗಿರ್ತಕ್ಕಂಥ ಮಾವು ಸಂಸ್ಕರಣಾ ಘಟಕ ಮತ್ತು ಟೊಮೆಟೊ ಸಂಬಂಧಪಟ್ಟಿರ್ತಕ್ಕಂಥ ಏನು ಉತ್ಪನ್ನಗಳ ವಿಚಾರವಾಗಿ ಯಾವುದಾನ ಒಂದು ಕಾರ್ಖಾನೆಯನ್ನು ತೊಗೊಂಬರ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ.